ಮಾರುಕಟ್ಟೆಯಲ್ಲಿ ಇದೀಗ ಚಿನ್ನದ ಅಬ್ಬರ ತಣ್ಣಗಾಗಿದೆ. ಕೆಲವೇ ವಾರಗಳ ಹಿಂದೆ ಗಗನ ಮುಟ್ಟಿದ್ದ ಬಂಗಾರದ ಬೆಲೆ ಈಗ ಭೂಮಿಗೆ ಇಳಿಯುತ್ತಿದೆ. ದೀಪಾವಳಿ ಹಬ್ಬದ ಹೊಳಪು ಮಾಯವಾಗಿ 1 ತಿಂಗಳಾಗ್ತಾ ಬಂತು. ಅದರ ಜೊತೆಗೆ ಚಿನ್ನದ ಮಿನುಗು ಸ್ವಲ್ಪ ಮಂಕಾಗಿದೆ. ಅಕ್ಟೋಬರ್ ಮಧ್ಯಭಾಗದಲ್ಲಿ ದಾಖಲೆಯ ಗರಿಷ್ಠ ಮಟ್ಟ ಮುಟ್ಟಿದ್ದ ಚಿನ್ನ 10,600 ರೂಪಾಯಿಗಳಷ್ಟು ಅಗ್ಗವಾಗಿದೆ. ಬೆಳ್ಳಿಯೂ ಸಹ ಸುಮಾರು ಕೆಜಿಗೆ 30,000 ರೂಪಾಯಿಗಳಷ್ಟು ಕುಸಿತ ಕಂಡಿದೆ. ಹೀಗಾಗಿ ಚಿನ್ನ ಖರೀದಿ ಮಾಡಲು ಕಾಯುತ್ತಿದ್ದ ಜನರಿಗೆ ಈಗ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಇಂದಿನ IBJA ದರಗಳ ಪ್ರಕಾರ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 439 ರೂಪಾಯಿ ಇಳಿಕೆಯಿಂದ 1,20,231 ರೂಪಾಯಿ ಆಗಿದೆ. ನಿನ್ನೆ ಇದು 1,20,670 ಇತ್ತು. ಬೆಳ್ಳಿಯ ಬೆಲೆ ಪ್ರತಿ ಕಿಲೋಗ್ರಾಂಗೆ 1,48,010 ಆಗಿ 232 ರೂಪಾಯಿ ಇಳಿಕೆಯಾಗಿದೆ. ಅಂದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕ್ರಮೇಣ ಕಡಿಮೆಯಾಗಿರುವುದನ್ನು ಕಾಣಬಹುದು. ಆದರೆ ಜನರಿಗೆ ಇರೋ ಕುತೂಹಲ ಏನಂದ್ರೆ ಚಿನ್ನದ ಬೆಲೆ ಏಕಾಏಕಿ ಯಾಕೆ ಏರ್ತು ಮತ್ತೆ ಇಷ್ಟೊಂದು ಹೇಗೆ ಇಳಿಕೆಯಾಯಿತು ಅನ್ನೋದು. ಇದಕ್ಕೆ ಹಲವಾರು ಕಾರಣಗಳಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ವೇಗ, ಡಾಲರ್ನ ಬಲ, US ಬಡ್ಡಿ ದರ ಹಾಗೂ ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ಚಿನ್ನದ ಬೆಲೆಗೆ ನೇರವಾಗಿ ಹೊಡೆತ ನೀಡುತ್ತವೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಯುದ್ಧದ ಆತಂಕ, ತೈಲದ ಬೆಲೆ ಏರಿಕೆ ಮತ್ತು ಡಾಲರ್ ಕುಸಿತದಿಂದ ಚಿನ್ನದ ಬೆಲೆ ಗಗನಕ್ಕೇರಿದ್ದು, ಆದರೆ ಈಗ ಆ ಭಯ ಕಡಿಮೆಯಾಗಿದೆ. ಜಾಗತಿಕ ಆರ್ಥಿಕತೆ ಸ್ವಲ್ಪ ಸ್ಥಿರವಾಗಿದೆ, ಡಾಲರ್ ಬಲಪಡಿಸುತ್ತದೆ. ಹೀಗಾಗಿ ಹೂಡಿಕೆದಾರರು ಚಿನ್ನದಿಂದ ಹಣ ತೆಗೆಯುತ್ತಿದ್ದಾರೆ. ಇದರ ಪರಿಣಾಮವಾಗಿ ಬೆಲೆ ಇಳಿಕೆಯಾಗುತ್ತಿದೆ. ಭಾರತದ ದೃಷ್ಟಿಯಿಂದ ನೋಡಿದ್ರೆ ಹಬ್ಬದ ಕಾಲ ಮುಗಿದ ಕಾರಣದಿಂದ ಸ್ಥಳೀಯ ಬೇಡಿಕೆ ಸಹ ಸ್ವಲ್ಪ ತಣ್ಣಗಾಗಿದೆ. ದೀಪಾವಳಿ ಹಾಗೂ ವಧುವರ ಮುಂಗಡ ಕಾಲದಲ್ಲಿ ಖರೀದಿ ಹೆಚ್ಚಾಗಿದ್ರೂ ಈಗ ಜನರು ಕಾಯುವ ಮನಸ್ಥಿತಿಯಲ್ಲಿದ್ದಾರೆ. ಅದರಲ್ಲೂ ಬೆಲೆ 1 ಲಕ್ಷ ರೂಪಾಯಿ ಗಡಿ ಮುಟ್ಟಿದ ಕಾರಣ ಜನರು ಸ್ವಲ್ಪ ಹಿಂದಿಟ್ಟಿದ್ರು. ಆದರೆ ಈಗಿನ ಇಳಿಕೆಯು ಮತ್ತೆ ಖರೀದಿಗೆ ಚೈತನ್ಯ ನೀಡುವ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ 12,202 ರೂಪಾಯಿ ಆಗಿದೆ. 22 ಕ್ಯಾರೆಟ್ ಚಿನ್ನ 11,185 ಮತ್ತು 18 ಕ್ಯಾರೆಟ್ ಚಿನ್ನ 9,152 ರೂಪಾಯಿ ದರದಲ್ಲಿದೆ. ಇವುಗಳಲ್ಲಿ ತೆರಿಗೆ ಮತ್ತು ಮೇಕಿಂಗ್ ಚಾರ್ಜ್ ಸೇರಿಲ್ಲ. ಆದ್ದರಿಂದ ನಿಜವಾದ ಆಭರಣದ ಬೆಲೆ ಸ್ವಲ್ಪ ಹೆಚ್ಚು ಆಗಬಹುದು. ಒಟ್ಟಾರೆ ಹೇಳೋದಾದ್ರೆ ದೀಪಾವಳಿ ಸಡಗರ ಮಾಯವಾದರೂ ಚಿನ್ನದ ಮಾರುಕಟ್ಟೆಯ ಕುಸಿತ ಸಾಮಾನ್ಯ ಜನರಿಗೆ ಸುವರ್ಣಾವಕಾಶ ತಂದಿದೆ. ಇಳಿಕೆಯ ಈ ಹಂತದಲ್ಲಿ ಖರೀದಿಸುವವರು ಮುಂದಿನ ತಿಂಗಳಲ್ಲಿ ಲಾಭ ಕಾಣಬಹುದು. ಆದರೆ ಚಿನ್ನದ ಬೆಲೆ ಸ್ಥಿರವಾಗುತ್ತದೆಯಾ ಅಥವಾ ಮತ್ತೆ ಏರಿಕೆಯಾಗುತ್ತಿದೆಯಾ ಅನ್ನೋದನ್ನ ಹೇಳೋದು ತುಂಬಾನೇ ಕಷ್ಟ. ಯಾಕಂದ್ರೆ ಚಿನ್ನದ ಬೆಲೆ ಎಂದಿಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮನೋಭಾವದ ಮೇಲೆ ನಿರ್ಧಾರವಾಗುತ್ತಲೇ ಇರುತ್ತೆ. ಒಂದು ಮಾತಂತೂ ಖಚಿತ, ಚಿನ್ನದ ಬೆಲೆ ಕೆಲ ದಿನ ಮುಂದಾದ್ರೂ ಜನರಿಗೆ ಅದರ ಮೇಲಿರುವ ಮೋಹ ಮಾತ್ರ ಯಾವ ಕಾಲಕ್ಕೂ ಕಡಿಮೆ ಆಗೋದಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.